ಓಕೆ, ನೀವು ಹಿಂದಿನ ತರಗತಿಯಲ್ಲಿ ವಾಲಿಬಾಲ್ ಬಗ್ಗೆ, ಹಾಕಿ ಬಗ್ಗೆ, ಗುಂಪು ಆಟಗಳಲ್ಲಿ ತಿಳ್ಕೊಂಡಿದ್ದೀವಿ. ಅರ್ಥ ಆಯ್ತು ಹೇಳಿದ. ಇವತ್ತು ಹ್ಯಾಂಡ್ ಬಾಲ್. ಎಲ್ಲರೂ ಹ್ಯಾಂಡ್ ಬಾಲ್ ಎಲ್ಲರೂ ಆಡಿದ್ದೀರಾ? ಹ್ಯಾಂಡ್ ಬಾಲ್ ಯೂಟ್ಯೂಬಲ್ಲಿ ನೋಡ್ರಿ. ಯೂಟ್ಯೂಬಲ್ಲಿ ನೋಡಿದ್ರೆ ಹ್ಯಾಂಡ್ ಬಾಲ್ ಎಲ್ಲೆಲ್ಲಿ ಇರ್ತವೆ ಅಂತೆಲ್ಲ ಗೊತ್ತಾಗುತ್ತೆ. ಅದತ್ರ ಹ್ಯಾಂಡ್ ಬಾಲ್ ಅಂತ ಏನಿಲ್ಲ. ನಾವು ಫುಟ್ಬಾಲ್ ಯಾವ್ದ್ರಲ್ಲಿ ಆಡ್ತೀವಿ? ಕಾಲಲ್ಲಿ ಆಡ್ತೀವಿ, ಹತ್ತಿರ್ತೇವೆ. ವಾಲಿಬಾಲ್ ಕೈಯಲ್ಲಿ ಆಡ್ತೀವಿ, ಏರಲ್ಲಿ ಪಾಸ್ ಆಗ್ತಿರುತ್ತೆ. ಇದು ಬರೀ ಕೈನ ಯೂಸ್ ಮಾಡಿ ಆಡೋಂಥ ಆಟ ಇದೆ. ಅರ್ಥ ಆಯ್ತಾ? ಇದಕ್ಕೆ ಹ್ಯಾಂಡ್ ಬಾಲ್ ಅಂತ. ಈ ಹ್ಯಾಂಡ್ ಬಾಲ್ ಆಟ ಇದೆಯಲ್ಲ, ಇದು ಇವತ್ತಿಂದಲ್ಲ, ಪುರಾತನ ಕಾಲದಿಂದಲೂ ಕೂಡ ಇದೆ. ನೋಡಲಿ, ಇವತ್ತೇನೇ ತಿಳ್ಕೊಬೇಕು ಅಂತಂದ್ರೆ ಹ್ಯಾಂಡ್ ಬಾಲ್ನ ಆಟದ ಬೆಳವಣಿಗೆ ಮತ್ತು ಇತಿಹಾಸ. ಅರ್ಥ ಆಯ್ತಾ? ಹ್ಯಾಂಡ್ ಬಾಲ್ ಆಟದ ಬೆಳವಣಿಗೆ ಮತ್ತೆ ಇತಿಹಾಸ. ಈಗ ಹ್ಯಾಂಡ್ ಬಾಲ್ನ ಹೆಂಗ್ ಗೊತ್ತಾ, 7 ಜನ ಆಡೋಂಥದ್ದು ಆಟ. ಮತ್ತೆಲ್ಲ ಏನಾಗುತ್ತದೆ, ರಿಕ್ರಿಯೇಷನ್ಗೋಸ್ಕರ ಏನ್ ಮಾಡ್ತಿದ್ರು ಅಂದ್ರೆ ಆಡ್ತಿದ್ರು. ಹ್ಯಾಂಡ್ ಬಾಲ್ ಆಟದ ಬೆಳವಣಿಗೆ, ಹ್ಯಾಂಡ್ ಬಾಲ್ ಆಟದ ಅಂಕಣ ಮತ್ತು ನಿರ್ದಿಷ್ಟ ಅಳತೆ, ಹ್ಯಾಂಡ್ ಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳು, ಹ್ಯಾಂಡ್ ಬಾಲ್ ಆಟದ ನಿಯಮಗಳನ್ನ ಇವತ್ತೆಲ್ಲ ತಿಳ್ಕೊಂತ ಇರ್ತೀವಿ. ನೋಡಿ, ಹ್ಯಾಂಡ್ ಬಾಲ್ ಆಟವನ್ನು 7 ಜನ ಆಟಗಾರರಿರುವ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. ಎಷ್ಟು ಜನ ಇರ್ತಾರೆ? 2 ತಂಡದಲ್ಲಿ ಎಷ್ಟು ಜನ ಇರ್ತದೆ? 7 ಜನ ಆಡುವಂತ ಒಂದು ಆಟ. ನೋಡಿ, ಇದು ವೇಗದಿಂದ ಕೂಡಿದ ಚಲನೆಗಳೊಳಗೊಂಡ ಕುತೂಹಲಕಾರಿ ಆಟವಾಗಿದ್ದು ಮೂಲಭೂತ ಚಟುವಟಿಕೆಗಳಾದ ಓಡುವುದು, ಜಿಗಿಯುವುದು, ಹಿಡಿಯುವುದು ಮತ್ತು ಎಸೆಯುವುದು ಒಳಗೊಂಡಿರುತ್ತದೆ. ಓಡುವುದು ಅಂತ ಹೇಳಿದ್ರೆ ನೋಡಿ, ಹ್ಯಾಂಡ್ ಬಾಲ್ ಆಟ ಆಯತಾಕಾರದಲ್ಲಿ. ಇಂತೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ, ಫುಟ್ಬಾಲ್ ಆಟದಲ್ಲಿ ನಾವು ರಿಕ್ರಿಯೇಷನ್ಗೋಸ್ಕರ ಆಡ್ತಿದ್ರು. ಇಂತೆಲ್ಲ ಏನ್ ಮಾಡ್ತಿದ್ವಿ ಗೊತ್ತಾ, ಈ ಕಡ್ಡಿ ಆಡ್ಕೊಂಡು ಹಿಂಗೆಲ್ಲ ಇದು ಮಾಡ್ತಾ ಇದ್ರು ಗೊತ್ತಾ? ಹಂಗೆ ಒಂದೊಂದು ಕಡೆಯಿಂದ ಒಂದ್ ಕಡೆಗೆ ತಗೊಂಡು ಹೋಗ್ತಾ ಇರೋಂಥದ್ದು ಆಯತಾಕಾರದಲ್ಲಿ ಆಡುವಂಥದ್ದು. ಮೇಯ್ನ್ ಇದ್ರದ್ದು ಏನಪ್ಪಾ ಅಂದ್ರೆ ಉದ್ದೇಶ, ಈ 40 ಮೀಟರ್ ಮೊದಲೆಲ್ಲ ಫುಟ್ಬಾಲ್ ಆಡ್ತಾರೆ 100 ಮೀಟರ್ ಇರುವಂತ ಆಟ ಅಂಕಣದಲ್ಲಿ ಆಡ್ತಾ ಇದ್ರು. ಹೆಚ್ಚು ಕಡಿಮೆ 11 ಜನ ಆಟಗಾರರಿರುವಂತ ಹಳೇ ಕಾಲದ ಆಟದಲ್ಲಿ. ಅರ್ಥ ಆಯ್ತಾ? ಬಾಲ್ ಏನ್ ಮಾಡೋದು ಅಂದ್ರೆ ನೋಡಿ, ಮೇಯ್ನ್ ಇದ್ರಿಂದ ಬಾಲ್ ನ ಕ್ಯಾರಿ ಮಾಡ್ತಾ ಏನ್ ಮಾಡ್ತೀವಿ, ಓಡ್ತಾ ಇರೋದು, ಜಿಗಿಯೋದು, ಅರ್ಥ ಆಯ್ತಾ, ಬಾಲ್ ನ ಹಿಡಿಯುವಂಥದ್ದು ಮತ್ತೆ ಶೂಟ್ ಮಾಡುವಂಥದ್ದು, ಇದು ಮೇಯ್ನ್ ಸ್ಕಿಲ್. ಗೋಲಿನೊಳಗೆ ಚೆಂಡನ್ನು ಎಸೆದು ಗೋಲ್ ಗಳಿಸುವುದು ಆಟದ ಮುಖ್ಯ ಧ್ಯೇಯವಾಗಿರುತ್ತದೆ. ಇಲ್ಲಿ ಒಂದು ಗೋಲ್ ಇರುತ್ತೆ. ಹಾಕಿ ಆಟದಲ್ಲಿ ನೋಡಿದಿರಲ್ವಾ, ಈ ಕಡೆ ಕೊನೆ ಆಟದಲ್ಲಿ ಇರುವಂತದ್ದು 3 ಮೀಟರ್ ಅಗಲ ಮತ್ತೆ 2 ಮೀಟರ್ ಎತ್ತರ ಇರುವಂತ ಒಂದು ಗೋಲ್ ಇರುತ್ತೆ. ಇದು ಗೋಲ್ ನೋಡಿ, 7 ಜನ ಆಟಗಾರರು ಇರುವಂತ ಆಟದಲ್ಲಿ ಏನಾಗುತ್ತೆ, ಒಂದು ಗೋಲ್ ಕೀಪರ್ ಒಬ್ಬ ಇರ್ತಾನೆ. ಎಷ್ಟು ಜನ? ಇನ್ನ 6 ಜನ ಬ್ಯಾಕ್ ಪ್ಲೇಯರು, ಹೀಗೆ 7 ಜನ ಇರುವಂತ ಆಟದಲ್ಲಿ ಏನಾಗುತ್ತೆ ಅಂದ್ರೆ, ಈ ಕಡೆ 7 ಜನ ಇರ್ತಾರೆ, ಈ ಕಡೆ ಆಡ್ತಾರೆ. ಬಾಲ್ ನ ಕ್ಯಾರಿ ಮಾಡ್ಕೊಂಡು ಈ ಗೋಲ್ನೊಳಗೆ ಎಸೆಯುವಂತ ಒಂದು ಉದ್ದೇಶದಿಂದ ಏನಾಗ್ತಾ ಇರುತ್ತೆ, ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಗೋಲ್ ನ ಹೊಡೆದು ಏನಾಗುತ್ತೆ ಅಂದ್ರೆ ಗೋಲ್ ಗಳಿಸೋದು. ಅಂದ್ರೆ ಯಾರು ಹೆಚ್ಚು ಗೋಲ್ ಹೊಡಿತಾರೆ ಅವರು ವಿನ್ ಅಂತ ಕರೀತಾರೆ. ನೋಡಲಿ, ಗೋಲಿನೊಳಗೆ ಚೆಂಡನ್ನು ಎಸೆದು ಗೋಲು ಗಳಿಸುವುದು ಇದು ಮುಖ್ಯ ಧ್ಯೇಯವಾಗಿದೆ. ಇದು ಆಟದ ಬ್ಯಾಸ್ಕೆಟ್ ಬಾಲ್, ಫುಟ್ಬಾಲ್, ಹಾಕಿ ಮತ್ತು ವಾಟರ್ ಪೋಲ್ ಕ್ರೀಡೆಗಳ ಮೂಲಭೂತ ಅಂಶಗಳನ್ನು ಒಳಗೊಂಡಿರುತ್ತದೆ. ನಾವು ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಏನ್ ಮೂಲಭೂತ ಅಂಶಗಳು ಏನೇನಿರ್ತವೆ, ಇದೇ ತರ ಅಂಕಣ ಇರುತ್ತೆ. ಅರ್ಥ ಆಯ್ತಾ? ಒಂದು ಗೋಲ್ ಪೋಸ್ಟ್ ಇರುತ್ತೆ, ನೆಕ್ಸ್ಟ್ ನಿಮ್ಗೆ ಬರುತ್ತೆ, ಒಂದು ಬಾಕ್ಸ್ ಇರುತ್ತೆ, ಇದ್ರೊಳಗೆ ಒಂದು ರಿಂಗ್ ಇರುತ್ತೆ, ಹೌದಲ್ವಾ? ಈ ಕಡೆಯಿಂದ ಬಾಲ್ ಕ್ಯಾರಿ ಮಾಡ್ಕೊಂಡು ಇದ್ರೊಳಗೆ ಹಾಕುವಂತದ್ದು. ಅವಾಗ ಏನಾಗುತ್ತೆ, ಪಾಯಿಂಟ್ ಬರ್ತಾ ಇರ್ತವೆ. ಅದೇ ರೀತಿ ಹಾಕಿ ಆಟದಲ್ಲಿ ಏನಾಗ್ತಿರುತ್ತೆ, ಈ ಬಾಲ್ ನ ಏನಾಗುತ್ತೆ, ಹ್ಯಾಂಡ್ ಬಾಲ್ ಅಲ್ಲಿ ಕೂಡ ಈ ಬಾಲ್ ಕ್ಯಾರಿ ಮಾಡ್ಕೊಂಡು ಗೋಲ್ ಮಾಡೋದು. ಇದು ಬ್ಯಾಸ್ಕೆಟ್ ಬಾಲ್ ಆಟ ಇರುವಂತ ಸ್ಕಿಲ್. ಯಾಕೆಂದ್ರೆ ಅಲ್ಲಿ ಬಾಲ್ ನ ಕುಡ್ಸ್ಕೊಂಡು ಬರ್ತಾ ಇರ್ತದೆ. ಕುಡ್ಸೋದಂದ್ರೆ ಗೊತ್ತಿದ್ದ, ಡ್ರಿಬಲ್ ಮಾಡ್ಕೊಂಡು ಬಾಲ್ ಕ್ಯಾರಿ ಮಾಡ್ಕೊಂಡು ಇಟ್ಕೊಂಡು ಓಡಂಗಿರಲ್ಲ. ಅರ್ಥ ಆಯ್ತಾ? ಬಾಲ್ ಈ ಕಡೆ ಅಂಕಣದಿಂದ ಈ ಕಡೆ ಅಂಕಣಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಬಾಲ್ ನ ಡ್ರಿಬಲ್ ಮಾಡ್ಕೊಂಡೇ ಹೋಗ್ತಾ ಇರ್ಬೇಕು. ಡ್ರಿಬಲ್ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡ ಹೋಗ್ತಾ ಇರ್ಬೇಕು. ಇದು ಬ್ಯಾಸ್ಕೆಟ್ ಬಾಲ್ ಆಟದ ಸ್ಕಿಲ್. ನೆಕ್ಸ್ಟ್ ಫುಟ್ಬಾಲ್ ಆಟದ ಸ್ಕಿಲ್ ಅಂತ ಏನಪ್ಪಾ ಅಂದ್ರೆ, ಫುಟ್ಬಾಲ್ ಅಲ್ಲಿ ಏನಿರುತ್ತೆ, ಇಲ್ಲಿ ಗೋಲ್ ಇರುತ್ತೆ. ಅರ್ಥ ಆಯ್ತಾ? ಫುಟ್ಬಾಲ್ ನ ಕ್ಯಾರಿ ಮಾಡ್ಕೊಂಡು ಬಾಲ್ ಏನ್ ಮಾಡ್ತೀವಿ, ಇದ್ರೊಳಗೆ ಗೋಲ್ ಹೊಡಿತಾ ಇರ್ತೀವಿ. ಇದು ಫುಟ್ಬಾಲ್ ಆಟ ಇರುವಂತ ಒಂದು ಕೌಶಲ್ಯ. ಅದೇ ರೀತಿ ಹಾಕಿನೂ ಅಷ್ಟೇ.
ಹಾಕಿನಾಗುತ್ತೆ ಈ ಕಡೆಯಿಂದ ಆ ಕಡೆಗೆ ಪಾಸ್ ಮಾಡ್ಕೊಂಡು ಪ್ಯಾರಲಲ್ ಪಾಸು, ಟ್ರಯಾಂಗ್ಯುಲರ್ ಪಾಸು, ನಮಗೆ ಕನ್ವೆಂಟ್ ಆಗಿರುವಂಥ ಪಾಸ್ಗಳನ್ನ ಕನ್ವೆಂಟ್ ಮಾಡ್ಕೊಂಡು ಹಾಕಿ ಆಡೋದು. ನೆಕ್ಸ್ಟು ವಾಟರ್ ಪೋಲ್ ಅಂತಾರೆ. ವಾಟರ್ ಪೋಲ್ ಅಂತ ಹೇಳಿದ್ರೆ ಹಿಂಗೆ ಬಾಲ್ನ ಹಿಂಗೆ ಹೊಡೆಯೋಂಥದ್ದು, ಅರ್ಥ ಇದೆ, ಶೂಟ್ ಮಾಡೋಂಥದ್ದು. ಈ ಶೂಟ್ ಮಾಡೋ ಸ್ಕಿಲ್ಸ್ ಎಲ್ಲ ಏನಾಗುತ್ತೆ ಅಂದರೆ ಈ ಆಟಗಳಲ್ಲಿ ಕ್ರೀಡೆಗಳ ಕೌಶಲ್ಯಗಳನ್ನು ಬಳಸ್ಬಿಟ್ಟು ಹ್ಯಾಂಡ್ಬಾಲ್ ಆಟವನ್ನು ಆಡ್ತಾ ಇರ್ತಾರೆ. ನೆಕ್ಸ್ಟ್, ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸ್ಥಾನ ಗಳಿಸಿರುವ ಈ ಕ್ರೀಡೆಯು ವಿಶ್ವದ ಪ್ರಖ್ಯಾತ ಕ್ರೀಡೆಗಳಲ್ಲಿ ಒಂದಾಗಿರ್ತದೆ. ನಾನು ಹೇಳಿದ್ದೆ ಗ್ರೀಕ್ ದೇಶದಲ್ಲಿ ಒಲಿಂಪಿಕ್ ಕ್ರೀಡೆ ಅಂತ ಹೇಳಿದ್ರೆ ನೋಡಿ, ವಿಶ್ವದ ಅತ್ಯಂತ ಶ್ರೇಷ್ಠ ಕ್ರೀಡಾಕೂಟ. ನಾವೇನು ಅಲ್ಲ ತಾಲೂಕು ಮಟ್ಟ, ಶಾಲಾ ಮಟ್ಟ, ಜಿಲ್ಲಾ ಮಟ್ಟ ಇವೆಲ್ಲ ಹೋಗ್ತಾ ಇರ್ತೀವಲ್ಲ, ಇದರಲ್ಲಿ ಏನಾಗುತ್ತೆ ಅಂದರೆ ಒಲಿಂಪಿಕ್ ಕ್ರೀಡೆಗಳಲ್ಲಿ ಎಲ್ಲ 196 ರಾಷ್ಟ್ರಗಳು ಕೂಡ 5 ಖಂಡಗಳು, ಅರ್ಥ ಆಯ್ತಾ? ನಮ್ದು ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದ್ದಾವೆ? 7 ಖಂಡಗಳಿದ್ದಾವೆ. ಅದರಲ್ಲಿ 5 ಖಂಡಗಳು ಭಾಗವಹಿಸಿ ಅರ್ಥ ಆಯ್ತಾ ಒಲಿಂಪಿಕ್ ಕ್ರೀಡೆಗಳನ್ನ ನಡೆಸ್ತಾ ಇರ್ತೀವಿ. ಈ ಒಲಿಂಪಿಕ್ ಕ್ರೀಡೆಯಲ್ಲಿ ಕೂಡ ಹ್ಯಾಂಡ್ಬಾಲ್ ಒಂದು ಪ್ರಮುಖ ಆಟವಾಗಿ ಹೊರಹೊಮ್ಮಿರುತ್ತದೆ. ಇದು ಇತಿಹಾಸ ಏನಪ್ಪಾ ಅಂದ್ರೆ, ಇತಿಹಾಸ ತಜ್ಞರ ಪ್ರಕಾರ ಹ್ಯಾಂಡ್ಬಾಲ್ ಕ್ರೀಡೆಯು ಮನುಕುಲದ ಅತ್ಯಂತ ಪ್ರಾಚೀನ ಕ್ರೀಡಾವಾಗಿರ್ತದೆ. ಪ್ರಾಚೀನ ಕ್ರೀಡೆ ಅಂತ ಹೇಳಿದ್ರೆ ಹಳೆ ಕಾಲದಿಂದಲೂ ಕೂಡ 1000 ವರ್ಷದ ಹಿಂದೆಯಿಂದ ಕೂಡ ಹ್ಯಾಂಡ್ಬಾಲ್ ಆಟವನ್ನ ಆಡ್ಕೊ ಬರ್ತಾ ಇದ್ರು. ಪ್ರಾಚೀನ ಗ್ರೀಕರು ಮತ್ತು ರೋಮನರು ಹ್ಯಾಂಡ್ಬಾಲ್ ಕ್ರೀಡೆಗೆ ಕೆಲವು ಆಟಗಳನ್ನು ಆಡುತ್ತಿದ್ದರು, ಅರ್ಥ ಆಯ್ತಾ? ಅಂತ ಹೇಳಿದ್ರೆ ಗ್ರೀಕರ ಅಥೆನ್ಸ್ ಅಲ್ಲಿ ಮತ್ತೆ ಗ್ರೀಕ್ ದೇಶದಲ್ಲಿ ಮತ್ತೆ ರೋಮನರು ಏನಾಗುತ್ತೆ ಅಂದ್ರೆ ಕ್ರೀಡೆಗೆ ಹೆಚ್ಚು ಒತ್ತು ಕೊಡ್ತಾ ಇರ್ತಾರೆ. ಇಂಥ ರಾಷ್ಟ್ರಗಳಲ್ಲಿ ಕೂಡ ಇಂಥ ಇದರಲ್ಲಿ ಕೂಡ ಈ ಹ್ಯಾಂಡ್ಬಾಲ್ ಆಟವನ್ನ ಆಡ್ತಾ ಇದ್ರು ಅನ್ನೋದು ಒಂದು ನಂಬಿಕೆ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಯುರೋಪ್ನ ಉತ್ತರ ಭಾಗದಲ್ಲಿ ಅಸ್ತಿತ್ವದಲ್ಲಿದ್ದ ಹಲವಾರು ಕ್ರೀಡೆಗಳಿಗೆ ಆಯ್ದ ಘಟಕಗಳನ್ನು ಸಂಯೋಜಿಸಿ ಹ್ಯಾಂಡ್ಬಾಲ್ ಕ್ರೀಡೆಯ ಆವಿಷ್ಕಾರ, ಅಂದರೆ ಬೇರೆ ಬೇರೆ ಕ್ರೀಡೆಗಳನ್ನ ಕೌಶಲ್ಯಗಳನ್ನ ನಾವೇನು ಮಾಡ್ತೀವಿ ಬಳಸ್ಕೊಂಡು ಏನಾಗುತ್ತೆ ಹ್ಯಾಂಡ್ಬಾಲ್ ಆಟದ ಕೌಶಲ್ಯಗಳನ್ನ ಆವಿಷ್ಕಾರಗೊಳಿಸ್ತಿದ್ದಾರೆ. ಪ್ರಪ್ರಥಮವರೆಗೆ ಹ್ಯಾಂಡ್ಬಾಲ್ ಆಟದ ಲಿಖಿತ ನಿಯಮ ಡೇನ್ ವೋಲ್ಕರ್ ನಿಲ್ಸನ್ ಅವರು 1906ರಲ್ಲಿ ಯಾರು ಡೇನ್ ವೋಲ್ಕರ್ ನಿಲ್ಸನ್ ಇವರು ಈ ಒಂದು ಹ್ಯಾಂಡ್ಬಾಲ್ ನಿಯಮಗಳನ್ನ ಪ್ರಕಟಣೆ ಮಾಡ್ತಾ ಇರ್ತಾರೆ. ನಂತರ ಜರ್ಮನಿಯ ಮ್ಯಾಕ್ಸ್ ಏಸರ್, ಕಾರ್ಲ್ ಸ್ಕೆಲಿನ್ಸನ್ ಮತ್ತು ಎರಿಕ್ ಕೊನಿಗ್ ಇವರು ಆಧುನಿಕ ಒಂದು ಹ್ಯಾಂಡ್ಬಾಲ್ ನಿಯಮವನ್ನ ಇದು ಮಾಡಿ. ನಾವೇನ್ ಮಾಡ್ತಾ ಇರ್ತೀವಿ, ಕ್ರಿಕೆಟ್ ಆಡ್ತಾ ಇರ್ತೀವಿ ನೋಡಿದಿರಲ್ವಾ? ಕ್ರಿಕೆಟ್ ಆಗುತ್ತೆ, ಎಲ್ಲೋ ಒಂದು ವಿಕೆಟ್ ಇಟ್ಕೊಂತೀವಿ, ಇಷ್ಟೇ ಬೌಂಡ್ರಿ ಅಂತ ಫಿಕ್ಸ್ ಮಾಡ್ತೀವಿ. 12 ಜನನೂ ಆಡಲ್ಲ, ಒಂದು 5-6 ಜನ ಸೆಕೆಂಡಿಗೆ ಆಡ್ತಾ ಇರ್ತೀವಿ. ಈಗ ಹ್ಯಾಂಡ್ಬಾಲ್ ಆಟ ನಮ್ಮ ಕಡೆ ಮೊದಲೆಲ್ಲ ಏನಾಗುತ್ತೆ 11 ಜನ ಆಡ್ತಾ ಇರ್ತೀವಿ, ಅರ್ಥ ಆಯ್ತಾ? ಇವರೆಲ್ಲ ಏನಾಗುತ್ತೆ ಅಂದ್ರೆ ಆಧುನಿಕ ಹ್ಯಾಂಡ್ಬಾಲ್ ನಿಯಮಗಳನ್ನ ರೂಪಿಸಿ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಪ್ರಕಾಶನಗೊಳ್ತಾ ಇರ್ತದೆ. 1928ರಲ್ಲಿ 11 ರಾಷ್ಟ್ರಗಳು ಒಟ್ಟುಗೂಡಿ ಅಂತಾರಾಷ್ಟ್ರೀಯ ಅಮೇಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಪ್ರಪ್ರಥಮವಾಗಿ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1928ರಲ್ಲಿ. ಅರ್ಥ ಆಯ್ತಾ? ಎಷ್ಟು ರಾಷ್ಟ್ರಗಳು ಸೇರ್ತವೆ? 11 ರಾಷ್ಟ್ರಗಳನ್ನು ಒಟ್ಟುಗೂಡಿ ಅಂತಾರಾಷ್ಟ್ರೀಯ ಅಮೇಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಪ್ರಥಮವಾಗಿ ಸ್ಥಾಪನೆ ಆಗ್ತದೆ. ಈ ಸಂಸ್ಥೆಯು 1946ರಲ್ಲಿ ಪ್ರಸ್ತುತ ಅಸ್ತಿತ್ವದಲ್ಲಿರುವ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಅಂದ್ರೆ ಅಂತಾರಾಷ್ಟ್ರೀಯ ಎಲ್ಲ ರಾಷ್ಟ್ರಗಳು ಸೇರ್ಬಿಟ್ಟು ಏನಾಗುತ್ತೆ IHF ಆಗಿ ಮಾರ್ಪಾಡಾಗುತ್ತೆ. ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಆಗಿ ಮಾರ್ಪಾಡಾಗ್ತದೆ. ಇದು ಇತಿಹಾಸ. 20ನೇ ಶತಮಾನದ ಪ್ರಾರಂಭದಲ್ಲಿ ಹ್ಯಾಂಡ್ಬಾಲ್ ಆಟದ ಪ್ರತಿಯೊಂದು ತಂಡದಲ್ಲಿ 11 ಜನ ಆಟಗಾರರಿರ್ತಾರೆ. 19ನೇ ಶತಮಾನದಲ್ಲಿ ನಿಯಮಗಳು ನಡೆದಿದೆ. 20ನೇ ಶತಮಾನದಲ್ಲಿ ಎಷ್ಟು ಜನ ಆಡ್ತಾ ಇದ್ರು? 11 ಜನ ಆಟ ಆಡ್ತಿದ್ರು. ಇದನ್ನು ಫುಟ್ಬಾಲ್ ಅಂಕಣದಲ್ಲಿ ಆಡಲಾಗುತ್ತಿತ್ತು. ಫುಟ್ಬಾಲ್ ಆಟ ಎಷ್ಟಿರುತ್ತೆ ಅಂತ ಹೇಳಿದ್ರೆ 100 ಮೀಟರ್ ಉದ್ದ ಇರುತ್ತೆ. ಎಷ್ಟಿರುತ್ತೆ? 100 ಮೀಟರ್ ಉದ್ದ, 60 ಮೀಟರ್ ಅಗಲ ಇರುತ್ತೆ. ಇಷ್ಟು ದೊಡ್ಡ ಅಂಕಣದಲ್ಲಿ ಆಡ್ತಾ ಇದ್ರು. ಒಟ್ಟು ಎಷ್ಟು ಜನ ಆಡ್ತಾ ಇದ್ರು? 11 ಜನ ಆಡ್ತಾ ಇದ್ರು. ಕ್ರಮೇಣ ಏನಾಗುತ್ತೆ ಅಂತ ಹೇಳಿದ್ರೆ ವೈಪರೀತ್ಯ ಮಳೆ ಎಲ್ಲ ಬರೋದ್ರಿಂದ ಏನಾಗುತ್ತೆ ನಿಯಮಗಳೆಲ್ಲ ಇದಾಗ್ತಾ ಇರುತ್ತೆ. ಅರ್ಥ ಆಯ್ತಾ? ಕ್ರಮೇಣ ಏನಾಗುತ್ತೆ ಅಂದ್ರೆ ಇದನ್ನ ಇಂಡೋರ್ ಕ್ರೀಡೆಯಾಗಿ ಮಾರ್ಪಾಡಾಗ್ತಾ ಇರುತ್ತೆ. ಇಂಡೋರ್ ಅಂದ್ರೆ ಗೊತ್ತಾಯ್ತಾ? ದೊಡ್ಡ ಇಂಡೋರ್ ಸ್ಟೇಡಿಯಂ ಆಡ್ಕೊಂಡು ಅದರೊಳಗೆ ಆಡ್ತಾ ಇರ್ತೀವಿ. ಶಟ್ಲ್ ಆಡ್ಬೇಕಾರೆಲ್ಲ ಸಿಟಿಲೆಲ್ಲ ನೋಡಿದಿರಲ್ಲ. ಇಂಡೋರ್ ಅಂದ್ರೆ ಒಳಾಂಗಣದಲ್ಲಿ ಆಡುವಂತ ಒಂದು ಆಟ.
ನೋಡಲಿ ಯುರೋಪ್ನ ಉದ್ದಕ್ಕೂ ಈ ಜನಪ್ರಿಯತೆ ಹರಡುತ್ತಾ ಹೋಯಿತು. ಯುರೋಪ್ ದೇಶದಲ್ಲಿ ಏನಾಗುತ್ತೆ ಅಂದ್ರೆ ಹ್ಯಾಂಡ್ಬಾಲ್ನ ಒಂದು ಜನಪ್ರಿಯತೆ ಜಾಸ್ತಿ ಆಗ್ತಿರುತ್ತೆ. ಯುರೋಪ್ನಲ್ಲಿರುವ ವೈಪರೀತ್ಯ ಹವಾಮಾನದಿಂದಾಗಿ ಈ ಆಟದ ಪ್ರಮುಖ ಬದಲಾವಣೆಯನ್ನು ಮಾಡಲಾಯಿತು. ವೈಪರೀತ್ಯ ಅಂದ್ರೆ ಮಳೆ, ನಿಮ್ಮೂರಲ್ಲೇ ಈಗ ನಾವು ಸ್ಪೋರ್ಟ್ಸ್ಗೆ ಹೋಗ್ಬೇಕಾದ್ರೆ ಮಳೆ ಜಾಸ್ತಿ, ಯಾವಾಗ ಆಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಒಳಾಂಗಣ ಆಟವಾಗಿ ಮಾರ್ಪಾಡಾಗ್ತಿರುತ್ತೆ. ಯಾಕೆಂದ್ರೆ ಅತ್ಯಂತ ಜನಪ್ರಿಯ ಇದೆ. ನೋಡಲಿ, ದೈಹಿಕ ದಾರ್ಢ್ಯತೆಯನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಈಗೆಲ್ಲ ನಮ್ಮಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಶಟ್ಲ್ ಆಡ್ತಾರೆ. ಬೆಳಗ್ಗೆ ಎದ್ದು ವಾಕ್ ಮಾಡೋದು, ಶಟ್ಲ್ ಆಡೋದು ಹಿಂಗೆಲ್ಲ ಮಾಡ್ತಾ ಇರ್ತಾರೆ. ಯುರೋಪ್ ಕಂಟ್ರಿಯಲ್ಲಿ ಏನಾಗುತ್ತೆ, ಹ್ಯಾಂಡ್ಬಾಲ್ನೇ ಒಂದು ದೈಹಿಕ ದಾರ್ಢ್ಯತೆ. ದೈಹಿಕ ದಾರ್ಢ್ಯತೆ ಅಂದ್ರೆ ಒಂದು ಸಮರ್ಥವಾಗಿ ದೈವನ ಸಮತೋಲನಗೊಳಿಸಲಿಕ್ಕೋಸ್ಕರ ಏನಾಗುತ್ತೆ ಹ್ಯಾಂಡ್ಬಾಲ್ ಆಟವನ್ನ ಆಡ್ತಾ ಇರ್ತಾರೆ. ಈ ಹ್ಯಾಂಡ್ಬಾಲ್ ಆಟ ಏನಾಗುತ್ತೆ ಅಂದ್ರೆ ಕ್ರಮೇಣ ಏನಾಗುತ್ತೆ ಇಂಡೋರ್ ಆಗಿ ಮಾರ್ಪಾಡಾಗ್ತಾ ಇರುತ್ತೆ. ಇಂಡೋರ್ ಅಂದ್ರೆ ಒಳಗಿನ ಎಲ್ಲ ಚಾವಣಿ ಹಾಕ್ಬಿಟ್ಟು ಆಡುವಂತ ಒಂದು ಆಟವಾಗಿರ್ತದೆ. ಒಳಾಂಗಣ ಹ್ಯಾಂಡ್ಬಾಲ್ಗೆ ಇಲ್ಲಿಗೆ ಪ್ರಾಶಸ್ತ್ಯ ಲಭಿಸಿದ್ದು ಪ್ರಾರಂಭವಾಗಿತ್ತು. ಒಳಾಂಗಣ ಕ್ರೀಡೆಯಿಂದಾಗಿ ಹ್ಯಾಂಡ್ಬಾಲ್ ಅತ್ಯಾಕರ್ಷಿತ ತ್ವರಿತವಾಗಿ ಯುರೋಪ್ನ ಉದ್ದಕ್ಕೂ ಬೆಳೆಯುತ್ತಾ ಹೋಯಿತು. ಅಂದ್ರೆ ಏನಾಗುತ್ತೆ, ಇಂಡೋರ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಅತ್ಯಂತ ಹೆಚ್ಚಿನ ಜನಪ್ರಿಯತೆಯನ್ನುಗೊಳಿಸಿ ಯುರೋಪ್ನ ಎಲ್ಲಾ ದೇಶದಲ್ಲೂ ಎಲ್ಲಾ ರಾಜ್ಯದಲ್ಲೂ ಕೂಡ ಇದು ಬೆಳೆಯುತ್ತಾ ಹೋಯಿತು. 1936 ಬರ್ಲಿನ್ ಒಲಿಂಪಿಕ್ ಎಷ್ಟರಲ್ಲಿ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರದರ್ಶನಕ್ಕೆಂದು ಫಸ್ಟ್ ಅವಾಗ ಏನಾಗುತ್ತೆ ಹ್ಯಾಂಡ್ಬಾಲ್ ಪಂದ್ಯಾಟವನ್ನು ಏರ್ಪಡಿಸಲಾಗಿತ್ತು. ಅಂದ್ರೆ ಈ ಬರ್ಲಿನ್ ಒಲಿಂಪಿಕ್ ಕ್ರೀಡೆ ಎಷ್ಟು ವರ್ಷಕ್ಕೆ ನಡೆಯುತ್ತೆ? ಒಲಿಂಪಿಕ್ ಕ್ರೀಡೆ 4 ವರ್ಷಕ್ಕೊಂದ್ಸಲ ನಡೆಯುತ್ತಿದೆ. ಈಗ ಮೊನ್ನೆ ಈ ವರ್ಷ 2024ರಲ್ಲಿ ಎಲ್ಲಿ ನಡೀತು? 2024ರಲ್ಲಿ ನಡೀತಿಲ್ಲ. ಎಲ್ಲಿ ನಡೀತು? ಪ್ಯಾರಿಸ್ ನಲ್ಲಿ ನಡೀತು. ಅರ್ಥ ಆಯ್ತಾ? ನಮ್ಮಲ್ಲಿ ಶೂಟಿಂಗ್ ಅಲ್ಲಿ ಮತ್ತೆ ಕುಸ್ತಿಯಲ್ಲೆಲ್ಲ ಬಹುಮಾನ ತಂದ್ರೆ ಗೊತ್ತಾಯ್ತಾ? ನೋಡಿಲ್ಲ ಪೇಪರ್? ಓಕೆ. ಜರ್ಮನಿಯ ತಂಡದವರು ಈ ಪಂದ್ಯಾಟಗಳ ಗಮನಾರ್ಹ ಸಾಧನೆಯನ್ನು ತೋರ್ಪಡಿಸಿದಾದರೂ ಮುಂದಿನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹ್ಯಾಂಡ್ಬಾಲ್ ಕ್ರೀಡೆಯನ್ನು ಸೇರ್ಪಡೆಗೊಳಿಸಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಇದು 1936ರಲ್ಲಿ ಏನಾಗುತ್ತೆ ಜರ್ಮನಿ ಕ್ರೀಡಾಕೂಟದಲ್ಲಿ ಮಾಡ್ಬೇಕಾದ್ರೆ ಅತ್ಯಂತ ಹೆಚ್ಚು ಜನಪ್ರಿಯವಾಗಿರಲಿಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಒಲಿಂಪಿಕ್ ಅಲ್ಲಿ ಈ ಕ್ರೀಡಾಕೂಟವನ್ನ ಈ ಒಂದು ಆಟವನ್ನ ಸೇರಲಿಲ್ಲ. 1977ರಲ್ಲಿ ಮೂನಿಚ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ ಪ್ರಥಮ ಬಾರಿಗೆ ಅಧಿಕೃತವಾಗಿ ಸೇರ್ಪಡಿಸಲಾಯಿತು. 1972ರಲ್ಲಿ ಮ್ಯೂಚಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಫಸ್ಟ್ 1936ರಲ್ಲಿ ಸೇರಿಸಿದ್ರು. ಅಂತ ಒಳ್ಳೆ ಕ್ರೀಡಾ ಪ್ರದರ್ಶನ ಬರಲಿಲ್ಲ ಅಂತ ಹೇಳ್ಬಿಟ್ಟು ಅದು ಮುಂದೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಲ್ಲ. 1972ರಲ್ಲಿ ಏನಾಗುತ್ತೆ ಮತ್ತೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹ್ಯಾಂಡ್ಬಾಲ್ ಆಟವನ್ನ ಸೇರಿಸಲಾಯಿತು. ಈ ಕ್ರೀಡೆಯನ್ನು 1976ರ ಮ್ಯಾಂಟ್ರಿಯಲ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಾಗಿ ಅಧಿಕೃತವಾಗಿ ಸೇರಿಸಲಾಯಿತು. 1972ರಲ್ಲಿ ಪುರುಷರಿಗೆ, 1976ರಲ್ಲಿ ಮಹಿಳೆಯರಿಗಾಗಿ ಹ್ಯಾಂಡ್ಬಾಲ್ ಆಟವನ್ನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರಿಸ್ತಾ ಇದ್ದಾರೆ. ನೋಡಲಿ, ಪ್ರಥಮದಲ್ಲಿ ಪ್ರತಿ 3 ಅಥವಾ 4 ವರ್ಷಕ್ಕೊಮ್ಮೆ ಪುರುಷರಿಗಾಗಿ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾಟವನ್ನು ಸಂಘಟಿಸಲಾಯಿತು. ಎಷ್ಟಾಯ್ತು? 3 ಮತ್ತು 4 ವರ್ಷಗಳಿಗೊಮ್ಮೆ ಪುರುಷರಿಗಾಗಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ಪ್ರತಿ 2 ವರ್ಷಕ್ಕೊಮ್ಮೆ ಈ ಪಂದ್ಯಾಟಗಳನ್ನು ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ಆಯೋಜಿಸಲಾಗುತ್ತದೆ. ಮೊದಲೆಲ್ಲ ಎಷ್ಟಾಗುತ್ತೆ? 3 ಮತ್ತು 4 ವರ್ಷಕ್ಕೆ ಮಾಡ್ತಾರೆ. ಈಗ ಪ್ರತಿ 2 ವರ್ಷಕ್ಕೊಮ್ಮೆ ವಿಶ್ವ ಹ್ಯಾಂಡ್ ಬಾಲ್ ಫೆಡರೇಷನ್ ಅವರ ವತಿಯಿಂದ ಈ ಒಂದು ಆಟವನ್ನ ಆಯೋಜನೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಅವರು ಕಿರಿಯರ ಬಾಲಕರು ಮತ್ತು ಬಾಲಕಿಯರಿಗಾಗಿ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾಟಗಳನ್ನು ಸಂಘಟಿಸುತ್ತಾ ಬಂದಿರುತ್ತಾರೆ. ತದನಂತರ ಏನಾಗುತ್ತೆ, ಜೂನಿಯರ್ ಬಾಯ್ಸ್ ಮತ್ತೆ ಗರ್ಲ್ಸ್ ಕೂಡ ಹ್ಯಾಂಡ್ಬಾಲ್ ಆಟವನ್ನ ಸೇರಿಸ್ತಿರ್ತಾರೆ. ಇದು ಇತಿಹಾಸ. ಅಂಕಣ ಏನೇನಿರುತ್ತೆ ಅಂತ
ಹೀಗೆ ಅಂಕಣ ಇರುತ್ತೆ. ಅಂಕಣದ ಉದ್ದ 40 ಮೀಟರ್ ಇರುತ್ತೆ. ಎಷ್ಟಿರುತ್ತೆ? 40. ಅಗಲ ಎಷ್ಟಿರುತ್ತೆ? 20 ಮೀಟರ್ ಇರುತ್ತೆ. ನೋಡಲಿ, ಇದು 2 ಡಿ ಏರಿಯಾ ಇರುತ್ತೆ. ಡಿ ಏರಿಯಾ ಅಂದ್ರೆ ಇದು 6 ಮೀಟರ್ ಇರುತ್ತೆ, ಇದು 9 ಮೀಟರ್ ಇರುತ್ತೆ. ಅರ್ಥ ಆಯ್ತಾ? ಈ ಕ್ಷೇತ್ರಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಗೋಲ್ ಕ್ಷೇತ್ರ ಅಂತ ಕರೀತಾರೆ. 6 ಮೀಟರ್ ಇರುವಂತ ಇದಕ್ಕೆ ಏನ್ ಮಾಡ್ತಾರೆ? ಗೋಲ್ ಕ್ಷೇತ್ರ ಅಂತಾರೆ. ಇಲ್ಲಿ 7 ಮೀಟರ್ ಒಂದು ಪೆನಾಲ್ಟಿ ಇರುತ್ತೆ, ಇಲ್ಲಿ 4 ಮೀಟರ್ ಒಂದು ಪೆನಾಲ್ಟಿ ಇರುತ್ತೆ. ಅರ್ಥ ಆಯ್ತಾ? ಇದರಲ್ಲಿ 7 ಜನ ಒಬ್ಬ ಗೋಲ್ ಕೀಪರ್ ಇದ್ರೆ ಇನ್ನ 6 ಜನ ಆಟಗಾರರು ಇರ್ತಾರೆ. ನೋಡಿ, ಹ್ಯಾಂಡ್ಬಾಲ್ ಆಟವನ್ನು 40 ಮೀಟರ್ ಉದ್ದ 20 ಮೀಟರ್ ಅಗಲವಿರುವ ಆಯತಾಕಾರದ ಅಂಕಣದಲ್ಲಿ ಆಡಲಾಗುತ್ತದೆ. ಅಂಕಣದ ಎರಡೂ ತುದಿಗಳ ಮಧ್ಯದಲ್ಲಿ ಒಂದೊಂದು ಗೋಲುಗಳನ್ನು ನೆಲೆಸಿರುತ್ತಾರೆ. ನೋಡಿ, ಇದರಲ್ಲಿ ಏನಾಗುತ್ತೆ ಅಂದ್ರೆ 3 ಮೀಟರ್ ಅಗಲ ಮತ್ತೆ 2 ಮೀಟರ್ ಎತ್ತರ ಅರ್ಥ ಆಯ್ತಾ ಇರುವಂತ ಒಂದು ಗೋಲ್ನ ಫಿಕ್ಸ್ ಮಾಡಿರ್ತಾರೆ. ಅಂಕಣದ ಎರಡು ತುದಿಗಳ ಮಧ್ಯಭಾಗದಲ್ಲಿ ಒಂದೊಂದು ಗೋಲುಗಳನ್ನು ನೆಲೆಸಿಗೊಳಿಸಿರ್ತಾರೆ. ಈ ಗೋಲುಗಳ ಸುತ್ತಲೂ ಅರ್ಧವೃತ್ತಾಕಾರದಂತೆ ಕಾಣುವ ಗೆರೆಗಳಿರುತ್ತವೆ. ಈ ಗೆರೆಗಳಿಗೆ ಗೋಲುಗಳಿಂದ 6 ಮೀಟರ್ ದೂರದಲ್ಲಿರುವ ನೋಡಿ, ಇದು 6 ಮೀಟರ್ ದೂರದಲ್ಲಿರುತ್ತೆ. ನೆಕ್ಸ್ಟ್ ಅದೇ ಪ್ರಕಾರ 9 ಮೀಟರ್ ದೂರದಲ್ಲಿ ಅರ್ಧ ವೃತ್ತಾಕಾರದಂತೆ ಕಾಣುವ ಚೂರು ಗೆರೆಗಳಿಂದ ಕೂಡಿದ ಗುರುತುಗಳನ್ನು ಕಾಣ್ತೀವಿ. ಚೂರು ಚೂರು ಅಂದ್ರೆ ಹಿಂಗೆ ಡಾಟ್ ಹಾಕಿರ್ತಾರೆ. ಅರ್ಥ ಆಯ್ತಾ? ಇವುಗಳನ್ನು ಹೊರತುಪಡಿಸಿ ಗೋಲ್ ಕೀಪರ್ ಗೆರೆಗೆ 7 ಮೀಟರ್, ಗೋಲ್ ಕೀಪರ್ ಅಂದ್ರೆ ಇಲ್ಲಿಂದ ಈ ಗೆರೆಗೆ ಇಲ್ಲಿಂದ 7 ಮೀಟರ್ ಇರುವಂತ ಒಂದು ಮಧ್ಯಗೆರೆಯಿಂದ ಬದಲಿ ಆಟಗಾರಿಗಾಗಿ ಗೆರೆಗಳಿರ್ತವೆ. ಗೋಲ್ ಕಂಬಗಳ ನಡುವೆ ಗೋಲ್ ಗೆರೆಯ ಅಗಲವು 8 ಸೆಂಟಿಮೀಟರ್ ಇರುತ್ತದೆ. ಉಳಿದೆಲ್ಲ ಗೆರೆಗಳು 5 ಸೆಂಟಿಮೀಟರ್ ಇರುತ್ತದೆ. ಯಾವ್ದು 8 ಸೆಂಟಿಮೀಟರ್ ಇರುತ್ತೆ? ಗೋಲ್ ಗೆರೆ ಇದೆಯಲ್ಲ ಇದು 8 ಸೆಂಟಿಮೀಟರ್ ಇದ್ರೆ ಉಳಿದೆಲ್ಲ ಗೆರೆಗಳು ಎಷ್ಟಿರ್ತವೆ? 5 ಸೆಂಟಿಮೀಟರ್ ಇರ್ತವೆ. ನೋಡಲಿ, ಉಪಕರಣಗಳ ಪರಿಚಯ. ಉಪಕರಣಗಳು ಏನೇನು ಇರ್ತವೆ ಅಂತ ಹ್ಯಾಂಡ್ಬಾಲ್ ಆಟದಲ್ಲಿ ಉಪಕರಣಗಳು ಏನು ನಡೆಯುತ್ತೆ. ಹ್ಯಾಂಡ್ಬಾಲ್ ಆಟದಲ್ಲಿ ಬಳಸುವ ಚೆಂಡುಗಳು ಫುಟ್ಬಾಲ್ ಗಿಂತಲೂ ಚಿಕ್ಕದಾಗಿರುತ್ತೆ. ಫುಟ್ಬಾಲ್ ನೋಡಿದಿಲ್ಲ, ರೌಂಡ್ ಆಗಿರುತ್ತೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ಒಂದೇ ಕೈಯಲ್ಲಿ ಹಿಡಿಯಲು ಸುಲಭವಾಗಿ ಸಾಧ್ಯವಾಗುತ್ತದೆ. ಅಂದ್ರೆ ಒಂದ್ ಕೈಯಲ್ಲಿ ಹಿಡಿಯಲು ಸುಲಭವಾಗಿ ಸಾಧ್ಯ ಆಗ್ತಿರುತ್ತೆ. ಈ ಚೆಂಡುಗಳಿಗೆ 32 ಪಟ್ಟಿಗಳ ಹೊದಿಕೆ ಇರುತ್ತದೆ. ಪುರುಷರು ಮತ್ತು ಮಹಿಳೆಯರಿಗಾಗಿ ವಿವಿಧ ಗಾತ್ರದ ಚೆಂಡುಗಳನ್ನು ಉಪಯೋಗಿಸುತ್ತಾರೆ. ಅರ್ಥ ಆಯ್ತಾ? ಪುರುಷರಿಗೆ ಬೇರೆ ಇರುತ್ತೆ, ಮಹಿಳೆಯರಿಗೆ ಇರುತ್ತೆ. ನೋಡಲಿ, ಪುರುಷರಿಗೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಅದರ ಸುತ್ತಳತೆ ಇರುತ್ತೆ ಅಂತ ಎಷ್ಟಿರುತ್ತೆ ಅಂದ್ರೆ 58 ರಿಂದ 60 ಇರುತ್ತೆ. ಇದರ ತೂಕ ಎಷ್ಟಿರುತ್ತೆ? 425 ರಿಂದ 475 ಗ್ರಾಮ್. ಇದ್ರ ಸೈಜ್ ಏನ್ ಹೇಳ್ತಾರೆ ಅಂದ್ರೆ 3 ಸೈಜ್ ಅಂತಾರೆ. ಹ್ಯಾಂಡ್ ಬಾಲ್ ಅಂಗಡಿಗೆ ಹೋಗಿ ಕೇಳಿದ್ರೆ ಯಾವ ಸೈಜ್ ಕೊಡ್ಬೇಕು ಅಂತ ಹೇಳಿದ್ರೆ 3 ಸೈಜ್ ಇರುತ್ತೆ. ಪುರುಷರಿಗೆ ಏನಾಗುತ್ತೆ? ಸೈಜ್ 3. ಅದೇ ಮಹಿಳೆಯರಿಗೆ ಏನಾಗುತ್ತೆ ಅಂದ್ರೆ ಅದ್ರ ಗಾತ್ರ ಏನಾಗುತ್ತೆ? 54 ರಿಂದ 56, ತೂಕ 325 ರಿಂದ 375 ಗ್ರಾಮ್ ಇರುತ್ತೆ. ಇದ್ರ ಸೈಜ್ ಎಷ್ಟು? 2. ಮತ್ತು ಬಾಲಕರಿಗೆ ಮತ್ತೆ 18 ವರ್ಷದಿಂದ 14 ವರ್ಷದಿಂದ ಕೆಳಗಿರೋರಿಗೆ ಏನಾಗುತ್ತೆ? 50 ರಿಂದ 52 ಸುತ್ತಳತೆ ಇರುತ್ತೆ. 290 ರಿಂದ 230 ಅರ್ಥ ಆಯ್ತಾ? 330 ಗ್ರಾಮ್ ಇರುತ್ತೆ. ಅದ್ರ ಸೈಜ್ ಎಷ್ಟಿರುತ್ತೆ? 1. ಅಂಗಡಿಲಿ ಹೋಗಿ ಕೇಳಿದ್ರೆ ಹ್ಯಾಂಡ್ ಬಾಲ್ ಕೇಳಿದ್ರೆ ಯಾವ ಸೈಜ್ ಕೊಡ್ಬೇಕು ಅಂತ ಕೇಳ್ತಾರೆ. ಹುಡುಗರಿಗೆ ಆದ್ರೆ 1 ಸೈಜ್ ಇರುತ್ತೆ, ಮಹಿಳೆಯರಾದ್ರೆ 2 ಸೈಜ್. ಅದ್ರ ಗಾತ್ರ ದೊಡ್ಡದಿರುತ್ತೆ ಅಷ್ಟೇ. ನೋಡಲಿ, ಗೋಲುಗಳು ಏನೇನು ಇರ್ತಾವಪ್ಪ ಅಂದ್ರೆ 3 ಮೀಟರ್ ಅಗಲ ಹಾಗೂ 2 ಮೀಟರ್ ಎತ್ತರವಿದ್ದು ಅಂಕಣದ ಎರಡೂ ತುದಿಗಳ ಮಧ್ಯದಲ್ಲಿ ನೆಲೆಗೊಳಿಸಿರುತ್ತಾರೆ. ಇದರ ಮುಂಭಾಗದ ಪಟ್ಟಿ ಅಗಲವು 8 ಸೆಂಟಿಮೀಟರ್. ಇದರ ಮುಂಭಾಗದ ಅಗಲ ಎಷ್ಟಿರುತ್ತೆ? ಇಲ್ಲಿ 8 ಸೆಂಟಿಮೀಟರ್ ಅಗಲ ಇರುತ್ತದೆ. ನೆಕ್ಸ್ಟ್, ಇದಕ್ಕೆ 2 ವಿಭಿನ್ನ ಬಣ್ಣಗಳನ್ನು ಲೇಪನೆ ಹಚ್ಚಿರುತ್ತಾರೆ. ಅಂದ್ರೆ ಒಂದೇ ತರ ಬಣ್ಣ ಹಚ್ಚಿರಲ್ಲ. ಒಂದು ಗೋಲ್ ಪೋಸ್ಟ್ ಇದ್ರೆ ಹಿಂಗೆ 3 ಮೀಟರ್ ಎತ್ತರ ಇದ್ರೆ ಇಲ್ಲಿ ಒಂದು ಬಿಳಿ ಹಾಕಿರ್ತಾರೆ, ಇಲ್ಲ ಕಪ್ಪು ಹಾಕಿರ್ತಾರೆ. ಬೇರೆ ಬೇರೆ ಬಣ್ಣದಿಂದ
ಕೂಡಿರುವಂತ ಒಂದು ಗೋಲ್ಗಳನ್ನ ರಚನೆ ಮಾಡಿದ್ದಾರೆ. ಇದು ಅಂಕಣ ಮತ್ತೆ ಆಟಗಾರರ ಪರಿಚಯ. ಆಟಗಾರರ ಅಂಕಣದಲ್ಲಿ ಏನೇನು ಇರ್ತದೆ. ಈಗ ನಿಯಮಗಳು ಏನಿರ್ತವೆ ಅಂದ್ರೆ ಹ್ಯಾಂಡ್ಬಾಲ್ ಆಡ್ಬೇಕಾದ್ರೆ ನಿಯಮಗಳು ಏನೇನು ಇರ್ತವೆ ಅಂತ. ಈಗ ನೀವೆಲ್ಲ ಖೋಖೋ ಆಟದಲ್ಲೆಲ್ಲ ಕಲ್ತೀವಿ. ಖೋಖೋ ಆಟದಲ್ಲಿ ಎಷ್ಟು ಜನ ಇರ್ತಾರೆ? ಖೋಖೋ ಆಟದಲ್ಲಿ ಎಷ್ಟು ಜನ ಇರ್ತಾರೆ? ಖೋಖೋ ಆಡೋದು ಏನ್ ನೀವು ಯಾವಾಗ ಪ್ರೈವೇಟ್ ಸ್ಕೂಲಲ್ಲಿ ಆಡಿಲ್ಲ? ಓಕೆ, ನೋಡಲಿ. ಹ್ಯಾಂಡ್ಬಾಲ್ ಆಟವನ್ನು 6 ಅಂಕಣ ಆಟಗಾರರು, ನಾನು ಅವಾಗ ಹೇಳಿದ್ನಲ್ಲ, ಇಲ್ಲಿ ಮುಂಬದಿ 3 ಅಥವಾ ಹಿಂಬದಿ 3, ಇಲ್ಲಾಂದ್ರೆ 4-2. ನೋಡಲಿ, ಮುಂದ್ಗಡೆ ಆಡೋರೆಲ್ಲ ಅಫೆನ್ಸ್ ಪ್ಲೇಯರ್ ಅಂತ, ಆಕ್ರಮಣಕಾರಿ ಆಟ, ಗೋಲ್ ಹೊಡೆಯಕ್ಕೆ ತಗೊಂಡೋಗಂತಾರೆ. ಹಿಂದೆ ಡಿಫೆನ್ಸ್, ಅವ್ರನ್ನ ತಡಿಯಂತಾರೆ. ಗೋಲ್ ಒಂದು ಹಿಡಿಗೆ ತಡಕಿ, ಇಲ್ಲ 3-2 ಇರುತ್ತೆ, ಇಲ್ಲಾಂದ್ರೆ 5-1 ಇರುತ್ತೆ, ಇಲ್ಲಾಂದ್ರೆ ಇಲ್ಲಿ 2 ಇಲ್ಲಿ 4 ಇರುತ್ತೆ. ನಾವೇನಾಗುತ್ತೆ, ಡಿಫೆನ್ಸ್ ಮಾಡೋದು ಜಾಸ್ತಿ ಇದ್ರೆ ನಾವು ಗೋಲ್ ಎಷ್ಟು ಹೊಡಿತೀವೋ ಅದನ್ನ ತಡೆಯೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅರ್ಥ ಆಯ್ತು? ಇಲ್ಲಿ 2-4 ಇರ್ತಾರೆ, ಇಲ್ಲ 3-3 ಇರ್ತಾರೆ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಮ್ಯಾನ್ ಟು ಮ್ಯಾನ್. ಅದಕ್ಕೆ ಹೇಳಿದ್ರು ಬ್ಯಾಸ್ಕೆಟ್ ಬಾಲ್ ಮತ್ತೆ ಫುಟ್ಬಾಲ್ ಆಟಕ್ಕೆ ಏನಪ್ಪಾ ಅಂತಂದ್ರೆ ಮನ್ಸಿಗೆ ಒಬ್ಬೊಬ್ಬ ಡಿಫೆನ್ಸ್ ಮತ್ತೆ ಅಫೆನ್ಸ್ ಪ್ಲೇಯರ್ ಇರ್ತಾರೆ. ಅಕ್ರಮ ಮಾಡುವಂತರ ಇರ್ತಾರೆ, ಮತ್ತೆ ಅದನ್ನ ತಡೆಗಟ್ಟವರು ಕೂಡ ಇರ್ತಾರೆ. ಈ ಆಟದ ಪ್ರಮುಖ ಉದ್ದೇಶತೆ ಎದುರಾಳಿಗಳೇ ರಕ್ಷಿಸುವ ಗೋಲಿನ ಒಳಗೆ ಚೆಂಡನ್ನು ತೂರುವುದು. ಆ ಗೋಲ್ ಇರ್ತಲ್ಲ, ಅದರೊಳಗೆ ಚೆಂಡು ತೂರಿ ಹೆಚ್ಚು ಗೋಲ್ನ ಗಳಿಸೋದು. ತಮ್ಮ ಗೋಲುಗಳನ್ನು ಎದುರಾಳಿಗಳ ಆಕ್ರಮಣದಿಂದ ರಕ್ಷಿಸುವುದು. ಗೋಲ್ ಎಷ್ಟು ಹೊಡಿತಾ ಇರ್ತೀವಿ ಅಷ್ಟೇ ದಿನ ರಕ್ಷಣೆ ಮಾಡೋಂಥದ್ದು. ಇದು ನಿಯಮ. ಈ ಆಟದ ಪದ್ಧತಿಯ ಅವಧಿ ಎಷ್ಟಿರುತ್ತಪ್ಪ ಅಂದ್ರೆ 30, 10 ಮತ್ತು 30. ಒಂದು ಆಟ ಆಡ್ಬೇಕಾದ್ರೆ 30 ನಿಮಿಷ ಒಂದು ಹಾಫ್ ಇರುತ್ತೆ, ಮತ್ತೆ ರೆಸ್ಟ್ 10 ನಿಮಿಷ ಇರುತ್ತೆ, ಮತ್ತೆ 30 ನಿಮಿಷ ಅವಧಿ ಇರುತ್ತೆ. ಇದು ಈ ಆಟದಲ್ಲೂ ಕೂಡ ಅಕಸ್ಮಾತ್ ಏನಾದ್ರು ಸಮ ಈ ಗೋಲ್ ಒಂದು 5 ಹೊಡೆದರೆ, ಅವರು ಒಂದು 5 ಹೊಡೆದರೆ ಸಮ ಆದಾಗ ಏನಾಗುತ್ತೆ ಅಂದ್ರೆ, ನೋಡಿ, 12ರಿಂದ 14 ವರ್ಷದ ವೈಮತ್ಯಗಳ ಕಾಲಾವಧಿಗಳನ್ನು 25 ನಿಮಿಷ, 10 ನಿಮಿಷ ಮತ್ತೆ 25 ನಿಮಿಷ ಆಗಿರುತ್ತದೆ. ಕಾಲಾವಧಿಯ ಕೊನೆಯಲ್ಲಿ ಅಂಕಗಳು ಸಮವಾದದಲ್ಲಿ 5 ನಿಮಿಷ ವಿರಾಮ ನಂತರ 5, 1 ಮತ್ತು 5 ನಿಮಿಷಗಳ ಕಾಲಾವಧಿ ಹೆಚ್ಚುವರಿ ಆಟವನ್ನು ಆಡಿಸಲಾಗುತ್ತದೆ. ಆ ಆಟದಲ್ಲಿ ಏನಾದ್ರು ಸಮಾಧಾನ ಏನಾಗುತ್ತೆ ಅಂದ್ರೆ 5 ನಿಮಿಷ ಆಡಿಸ್ತಾರೆ, ಮತ್ತೆ 1 ನಿಮಿಷ ರೆಸ್ಟ್ ಕೊಡ್ತಾರೆ, ಮತ್ತೆ 5 ನಿಮಿಷ ಆಡಿಸ್ತಾರೆ. ಅದರಲ್ಲಿ ಯಾರು ಅತ್ಯಂತ ಜಾಸ್ತಿ ಹೊಡೆದಿರ್ತಾರೆ ಅವರಿಗೆ ಏನಾಗುತ್ತೆ, ಆಟದ ವಿಜಯ ಎಂದು ಕೊಡ್ತಾರೆ. ಆಗಲೂ ಅಂಕಗಳು ಸಮವಾದರೆ ಮತ್ತೊಮ್ಮೆ 5 ನಿಮಿಷ, 1 ನಿಮಿಷ ಮತ್ತು 5 ನಿಮಿಷ ಹೆಚ್ಚುವರಿ ಆಟವನ್ನು ಆಡಿಸುತ್ತಾರೆ. ಇದರಲ್ಲಿಯೂ ಆಟ ಸಮವಾದರೆ ಪಂದ್ಯಾಟಗಳಿಗೆ ಅನುಗುಣವಾಗಿ ವಿಜಯ ತಂಡಗಳನ್ನು ನಿರ್ಧರಿಸಿರುತ್ತಾರೆ. ನಿಯಮಿತ ಕಾಲಾವಧಿಯಲ್ಲಿ ಪ್ರತಿ ಹಂತದಲ್ಲಿ 1 ನಿಮಿಷ ವಿರಾಮಕ್ಕಾಗಿ ಪ್ರತಿ ತಂಡಕ್ಕೆ ಒಂದೊಂದು ಅವಕಾಶ ಇರುತ್ತೆ. ಅರ್ಥ ಆಯ್ತಾ? ಅಂದ್ರೆ ಟೈಮ್ ಔಟ್ ಕೇಳ್ತೀವಲ್ಲ, ಅದಕ್ಕೆ ಏನಾಗುತ್ತೆ, ಒಂದು ಅವಧಿಯಲ್ಲಿ ಏನಾಗುತ್ತೆ, 1 ನಿಮಿಷ ಟೈಮ್ ಔಟ್ ಯಾರು ಬೇಕಾದ್ರೂ ತಗೊಂಡ್ಬೋದು. ನೋಡಲಿ, ಈ ಆಟವನ್ನು ಥ್ರೋ ಆಫ್ ಮುಖಾಂತರ ಪಂದ್ಯಾಟವನ್ನು ಪ್ರಾರಂಭಿಸ್ತಾರೆ. ಥ್ರೋ ಆಫ್ ಅಂತಿದ್ರೆ ನೋಡಲಿ, ಈಗ ಎ ಟೀಮು ಮತ್ತೆ ಬಿ ಟೀಮ್ ಅಂತ ಇಟ್ಕೊಂಡಿರ್ತೀವಿ. ಎ ಟೀಮು ಮತ್ತೆ ಬಿ ಟೀಮ್ ಟಾಸ್ ಎತ್ತಾರೆ. ಟಾಸ್ ಎತ್ತಾಗ ಯಾರು ನಮಗೆ ಥ್ರೋ ಆಫ್ ಬೇಕು ಅಂತ ಹೇಳಿದಾಗ ಈ ಸೆಂಟ್ರಿಂದ ಏನಾಗುತ್ತೆ ಅಂದ್ರೆ ಬಾಲ್ ವಾಪಸ್ ತಮ್ಮ ಅಂಕಣಕ್ಕೆ ಕಳಿಸಿ ಪಾರ್ಟ್ನರ್ಗೆ, ಆಮೇಲೆ ಆಟ ಶುರು ಮಾಡ್ತಾರೆ. ಪ್ರತಿ ಗೋಲ್ ಹೊಡೆದಾಗಲೂ ಕೂಡ ಮಧ್ಯದಿಂದ ಆಟ ಸ್ಟಾರ್ಟ್ ಮಾಡಿ ಪ್ರಾರಂಭವನ್ನ ಮಾಡ್ತಾ ಇರ್ತಾರೆ. ಯಾವ ತಂಡವನ್ನು ಇದನ್ನು ನಿರ್ವಹಿಸಬೇಕೆಂಬ ನಾಣ್ಯ ಚಿಮ್ಮುಗೆಯ ಮುಖಾಂತರ ನಿರ್ಧರಿಸಲಾಗುತ್ತದೆ. ಅರ್ಥ? ಕ್ರೀಡಾಪಘಾತಗಳು, ತಂಡ ವಿರಾಮಗಳು ಮತ್ತು ನಿರ್ಣಾಯಕರ ಸೂಚನೆಗಳನ್ನು ಹೊರತುಪಡಿಸಿದರೆ ಥ್ರೋ ಆಫ್ ನಂತರ ಆಟವನ್ನು ನಿರಂತರವಾಗಿ ಸಾಗುತ್ತದೆ. ಯಾವುದೇ ತಂಡ ಎದುರಾಳಿಗಳ ಗೋಲ್ನೊಳಗೆ ಚೆಂಡನ್ನು ಯಶಸ್ವಿಯಾಗಿ ತೂರಿದಲ್ಲಿ ಆ ತಂಡ 1 ಅಂಕವನ್ನು ಗಳಿಸುತ್ತಾರೆ. ನೋಡಿ, ಯಾರು ಅಂಕಗಳನ್ನ ಇಲ್ಲಿ ಹೊಡಿತಾರೆ, ಗೋಲ್ ಒಳಗೆ ಬರುತ್ತೆ, ಅವರಿಗೆಲ್ಲ ಏನಾಗುತ್ತೆ, 1 ಅಂಕವನ್ನ ಕೊಡ್ತಾ ಇರುತ್ತೆ. ನೋಡಿ, ಸಿಂಚನ್ ನಿದ್ದೆ ಹೊರಟಿದೆ, ಬೆಳಗ್ಗೆ ಎಷ್ಟೊತ್ತಿದೆ? ಓಕೆ. ಗೋಲಿನಿಂದ 6 ಮೀಟರ್ ದೂರದಲ್ಲಿ ಅರ್ಧಾವೃತ್ತಾಕಾರದಲ್ಲಿರುತ್ತೆ ಕಾಣುವ ಗೆರೆಯಿಂದ ಕೂಡಿದ ಕ್ಷೇತ್ರಕ್ಕೆ ಗೋಲ್ ಕ್ಷೇತ್ರ ಎಂದು ಕರೆಯುತ್ತಾರೆ. ನೋಡಿ, ಇದೆಯಲ್ಲ, ಇದಕ್ಕೆ ಹೇಳ್ತಾರೆ ಎಂತ ಕ್ಷೇತ್ರ ಅಂದ್ರೆ ಗೋಲ್ ಕ್ಷೇತ್ರ ಅಂತ ಕರೀತಾ ಇರ್ತಾರೆ.
ರಕ್ಷಣಾ ಕೌಶಲದಲ್ಲಿ ಎದುರಾಳಿಗಳು ಆಟಗಾರರೊಂದಿಗೆ ಪರಸ್ಪರ ಸ್ಪರ್ಶಕ ಅವಕಾಶವಿದ್ದರೂ ಕೈಗಳನ್ನು ಮತ್ತು ಕಾಳುಗಳನ್ನು ಬಳಸುವಂತಿಲ್ಲ. ಇಲ್ಲೇನಾದ್ರೂ ಡಿಫೆನ್ಸ್ ಆಡ್ಬೇಕಾದ್ರೆ ಅರ್ಥಾತ್ ಕೈ ಹಿಡಿಯೋದು, ಕಾಲು ಕೊಡೋದು ಇವೆಲ್ಲ ಮಾಡಂಗಿಲ್ಲ. ಏನಿದ್ರು ನಾವು ಬಾಲ್ನ ಕ್ಯಾರಿ ಮಾಡ್ಬೇಕಾದ್ರೆ ನಾವು ತಿಕ್ಕಬೇಕೆ ಹೊರತು ಅವ್ರನ್ನ ಅಪೋನೆಂಟ್ ಏನ್ ಮಾಡೋದು, ಕೈಯಲ್ಲಾಗಲಿ ಡಿಕ್ಕಿ ಹೊಡೆಯೋದಾಗ್ಲಿ ಅವೆಲ್ಲ ಕೂಡ ಮಾಡಂಗಿಲ್ಲ. ಎದುರಾಳಿ ಆಟಗಾರರನ್ನು ನೂಕುವುದು, ಹಿಡಿದಿಟ್ಟುಕೊಳ್ಳುವುದು ಅಥವಾ ಅವರನ್ನು ಯಾವುದೇ ರೀತಿಯ ಅಪಾಯಕ್ಕೆ ಗುರಿಪಡಿಸುವುದನ್ನು ನಿಷೇಧಿಸಲಾಗಿದೆ. ಸುಮ್ಮನೆ ಡಿಕ್ಕಿ ಹೊಡೆಯೋದು, ಅವರ ಅಡ್ಡ ನಿಂತ್ಕೊಳ್ಳೋದು ಅವೆಲ್ಲ ಕೂಡ ಮಾಡಂಗಿಲ್ಲ. ತೀವ್ರ ಹೊರಟು ಆಟವಾಡದಲ್ಲಿ ಅಂತ ಆಟಗಾರರಿಗೆ 2 ನಿಮಿಷ ಅಮಾನತು ಮಾಡ್ತಾರೆ. ಏನಾದ್ರು ಹೊರಟಾಟ ಮಾಡೋದು ಅವೆಲ್ಲ ಮಾಡಿದ್ರೆ ಏನ್ ಮಾಡ್ತೀವಿ, 2 ನಿಮಿಷ ಹೊರಗಾಗ್ತಾ ಇರ್ತಾರೆ. ಆಕ್ರಮಣ ಸಂದರ್ಭದಲ್ಲಿ ಚೆಂಡನ್ನು ಚಲಿಸುವುದಕ್ಕಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾಯಿಸುವುದು, ಚೆಂಡನ್ನು ಪಡೆದ ಡ್ರಿಬಲ್ ಮಾಡುವ ಮುನ್ನ ಡ್ರಿಬಲ್ ಮಾಡಿ ಚೆಂಡು ಹಿಡಿದ ನಂತರ 3 ಹೆಜ್ಜೆಗಳನ್ನು ಮಾತ್ರ ಹಿಡಿಬಹುದು. ಈ ಡ್ರಿಬಲ್ ಮಾಡ್ತಾ ಇರ್ತೀವಲ್ಲ, ಒಂದ್ಸರಿ ಹಿಡಿದಾದ್ಮೇಲೆ ನೋಡಲಿ 1 2 3 ಇದಾದ್ಮೇಲೆ ಬಾಲ್ ಇಸ್ಬೇಕು. ಬಾಲ್ ಹಿಡ್ಕೊಂಡು ಓಡಂಗಿಲ್ಲ. ಈ ಡ್ರಿಬಲ್ ಮಾಡ್ತಾ ಇರ್ತೀವಲ್ಲ, ಡ್ರಿಬಲ್ ಮಾಡ್ಕೊಂಡು ಈಗ ನಾವು ಬಂದ್ರೆ ಬಾಲ್ ಹಿಡ್ಕೊಂಡು ಓಡಂಗಿಲ್ಲ. ನಾವೇನು ಡ್ರಿಬಲ್ ಮಾಡಬೇಕು, ಒಂದು ಹೆಜ್ಜೆ ಇಲ್ಲ ಶೂಟ್ ಮಾಡಬೇಕು, ಇಲ್ಲ ಅಂದ್ರೆ ಇನ್ನೊಬ್ಬರಿಗೆ ಪಾಸ್ ಕೊಡ್ಬೇಕಾಗುತ್ತೆ. ನೋಡಲಿ ಕೆಲವು 3 ಸೆಕೆಂಡ್ಗಳಲ್ಲಿ ಮಾತ್ರ ಅವಕಾಶವಿರುತ್ತದೆ. ಅಂದ್ರೆ ಬಾಲ್ನ ನಾವು ಏನ್ ಮಾಡ್ಬೇಕು, ಬಾಲ್ನ ಕ್ಯಾರಿ ಮಾಡಿ ಇಟ್ಕೋಬೇಕಂದ್ರೆ ಎಷ್ಟು ನಿಮಿಷ ಇಟ್ಕೋಬಹುದು? ನಾವು ಬಾಲ್ ಇಟ್ಕೊಂಡು ಓಡಂಗಿಲ್ಲ. ಬಾಲ್ ಒಂದ್ಸರಿ ಹಿಡಿದಾದ್ಮೇಲೆ 3 ಸೆಕೆಂಡ್ ಒಳಗೆ ಬೇರೆಯವರಿಗೆ ಕೊಡ್ಬೇಕಾಗ್ತದೆ. ಆಕ್ರಮಣ ಆಟಗಾರರು ರಕ್ಷಣಾ ಗೋಡೆಯ ಮೇಲಿಂದ ಅಥವಾ ಸುತ್ತಿಲಿಂದ ಅಥವಾ ಮಧ್ಯದಿಂದ ಅಂಕ ಗಳಿಸುವುದು ಪ್ರಯತ್ನ ಬೇಕಾಗುತ್ತದೆ. ನೋಡಿದ್ರೆ ಈ ನಾವು ಈ ಮೇಲಿಂದ ಏನಾಗುತ್ತೆ, ಶೂಟ್ ಮಾಡ್ಬೇಕಂದ್ರೆ ಅರ್ಥ ಆಯ್ತಾ, ಹೊರಗಿಂದ ಹೊರಗಿಲ್ಲ, ಇಲ್ಲಿಂದ ಸೆಂಟ್ರಿಂದನೇ ಕೂಡ ಆಗ್ತಾ ಇರ್ಬೇಕಾಗುತ್ತೆ. ಪ್ರತಿಯೊಂದು ಗೋಲಿನ ನಂತರ ಗೋಲು ಒಡೆಸಿಕೊಂಡಿರುವ ತಂಡದವರಿಂದ ಆಟ ಮರಳಿ ಪ್ರಾರಂಭವಾಗ್ತದೆ. ಅಂದ್ರೆ ಎ ಟೀಮ್ ಅಲ್ಲಿ ಬಿ ಟೀಮ್ ಅಂತ ಹೇಳಿದ್ರೆ, ಈಗ ಬಿ ಟೀಮರು ಇಲ್ಲಿ ಗೋಲ್ ಮಾಡಿದ ಅಂತ ಹೇಳಿದ್ರೆ ಮತ್ತೆ ಆಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ಥ್ರೋ ಅಪ್ ಮಾಡ್ಬೇಕಾದ್ರೆ ಯಾರು ಮಾಡಬೇಕು, ಎ ಟೀಮರು ಕೊಡ್ಬೇಕು. ಎ ಟೀಮರಿಂದ ಥ್ರೋ ಅಪ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆ ತಂಡದ ಆಟಗಾರರು ಮಧ್ಯಗೆರೆಯಿಂದ ನಿರ್ಣಾಯಕರು ಆಜ್ಞೆಯ ನಂತರ, ಅಂದ್ರೆ ಒಂದ್ಸರಿ ಗೋಲ್ ಹೊಡೆದಾದ್ಮೇಲೆ ಅರ್ಥ ಆಯ್ತಾ, ಗೋಲ್ ಮತ್ತೆ ಥ್ರೋ ಅಪ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ತೀರ್ಪುಗಾರ ಇರ್ತಾರಲ್ಲ, ತೀರ್ಪುಗಾರ ತೀರ್ಮಾನದಂತೆ ಇಲ್ಲಿ ಏನಾಗುತ್ತೆ, ಮಧ್ಯಗೆರೆಯಿಂದ ಥ್ರೋ ಅಪ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಆಟವನ್ನು ಪುನಃ ಪ್ರಾರಂಭಿಸುತ್ತಾರೆ. ಈ ಸಂದರ್ಭದಲ್ಲಿ ಆಟವನ್ನು ಪ್ರಾರಂಭಿಸುವ ತಂಡದ ಎಲ್ಲಾ ಸದಸ್ಯರು ಮಧ್ಯಗೆರೆಯಿಂದ ಹಿಂದೆ ಇರಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಎ ಟೀಮರ್ ಥ್ರೋ ಅಪ್ ಮಾಡಬೇಕು ಅಂದ್ರೆ ಕೇಳಿರಿ, ಎ ಟೀಮರ್ ಥ್ರೋ ಅಪ್ ಮಾಡಬೇಕಾದ್ರೆ ಬಿ ಟೀಮರ್ ಏನ್ ಮಾಡಬೇಕು, ಅರ್ಥ ಆಯ್ತಾ, ಅವ್ರ ಕೋರ್ಟ್ ಅಲ್ಲಿ ಇರ್ಬೇಕು. ಸಿಂಚನ ಪಾಠ ಮಾಡ್ಬೇಕಾದ್ರೆ ಸುಮ್ಮನೆ ಇರ್ಬೇಕು, ಕೇಳಕ್ಕಂತ ಸುಮ್ಮನೆ ಇರ್ಬೇಕು. ನೆಕ್ಸ್ಟ್, ರಕ್ಷಣಾ ತಂಡದ ಗೋಲುಗಳು ರಕ್ಷಕರನ್ನು ಹೊರತುಪಡಿಸಿ ಉಳಿದ ಆಟಗಾರರು ಗೋಲ್ ಕ್ಷೇತ್ರದ ಒಳಗೆ ಪ್ರವೇಶಿಸುವಂತಿಲ್ಲ. ಈಗ ನೋಡಿ, ಈ ಗೋಲ್ ಕ್ಷೇತ್ರ ಇದೆಯಲ್ಲ, ಅರ್ಥ ಆಯ್ತಾ, ಗೋಲ್ ಕೀಪರ್ ಬಿಟ್ಟು ಬೇರೆ ಯಾರ ಆಟಗಾರರು ಕೂಡ ಗೋಲ್ ಕ್ಷೇತ್ರದೊಳಗೆ ಪ್ರವೇಶಿಸುವಂತಿಲ್ಲ. ಆದರೆ ಗಾಳಿಯಲ್ಲಿರುವ ಚೆಂಡನ್ನು ಇಳಿಯಲು ಅಥವಾ ಮುಟ್ಟಲು ಪ್ರಾರಂಭಿಸಬಹುದು. ಅಕಸ್ಮಾತ್ ಬಾಲ್ ಏನಾದ್ರು ಬಾಲ್ ಕ್ಯಾರಿ ಮಾಡ್ಬೇಕಂದ್ರೆ ಬಾಲ್ ಮೇಲೆ ಇರುತ್ತಲ್ಲ, ಗಾಳಿ ಇರುತ್ತಲ್ಲ, ಅಲ್ಲಿ ಏನ್ ಮಾಡಬೇಕು, ಬಾಲ್ನ ಕ್ಯಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು. ರಕ್ಷಣಾ ಆಟಗಾರ ಏನಾದರೂ ಆಕ್ರಮಣ ಆಟಗಾರರಿಗೆ ಅಂಕ ಗಳಿಸಲು ಅಡ್ಡಿಯನ್ನು ಒಡ್ಡಿದಲ್ಲಿ ಆಕ್ರಮಣ ತಂಡದವರಿಗೆ ಅಂಕ ಗಳಿಸಲು ನೇರ ಅವಕಾಶಗಳನ್ನು ಪೆನಾಲ್ಟಿ ಮೂಲಕ ಕಲ್ಪಿಸಲಾಗುವುದು. ನೋಡಿ, ಇವ್ರು ಕ್ಯಾರಿ ಮಾಡ್ಬೇಕಾದ್ರೆ ಏನಾಗುತ್ತೆ, ಏನಾದ್ರು ಕೈ ಹಿಡ್ಕೊಂಡು ಎಳೆಯೋದು, ಕಾಲು ಕೊಡೋದು ಇವೆಲ್ಲ ಏನಾದ್ರು ಮಾಡಿದ್ರೆ ಅವನಿಗೆ ಹೇಳ್ತೀವಿ ಇಲ್ಲಿ 7 ಮೀಟರ್ ಇರುವಂತ ಪೆನಾಲ್ಟಿ ಸ್ಪಾಟ್ ಅಲ್ಲಿ ನೇರವಾಗಿ ಹೊಡೆಯುವಂತ ಅವಕಾಶವನ್ನ ಕೊಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಬ್ಬ ಆಕ್ರಮಣಕಾರಿ ತಂಡದ ಆಟಗಾರ 7 ಮೀಟರ್ ಗೆರೆಯ ಹಿಂದೆ ಹಾಗೂ ರಕ್ಷಣಾ ತಂಡದ ಗೋಲ್ ರಕ್ಷಕ ಇರುತ್ತಾರೆ. ಇತರೆ ಸಂದರ್ಭಗಳಲ್ಲಿ ಯಾವುದೇ ತಂಡದ ಆಟಗಾರರು ಹೊರಟು ಆಟದ ಪ್ರದರ್ಶನ ತೋರ್ಪಡಿಸಿದಲ್ಲಿ ಎದುರಾಳಿ ಆಟಗಾರರಿಗೆ ಚೆಂಡನ್ನು ಆಡಲು ಮುಕ್ತ ಅವಕಾಶವನ್ನು ಫ್ರೀ ಥ್ರೋ ನೀಡಲಾಗುವುದು. ಇವನ್ನೇನಾದ್ರು ಅಪೋನೆಂಟ್ ಏನಾದ್ರು ಕೈ ಹಿಡಿಯಕ್ಕೆ ಹೋದಾಗ ಡ್ಯಾಶ್ ಮಾಡೋದು ಹಿಂಗೇನಾರು ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ತಾರೆ,
ಫ್ರೀ ಥ್ರೋನ ಕೊಡ್ತಾ ಇರ್ತಾರೆ. ಇಂಥ ಪ್ರದರ್ಶನವನ್ನು ಮುಂದುವರಿಸಿದಲ್ಲಿ ಅಥವಾ ಒರಟುತನ ತೀವ್ರತೆ ಹೆಚ್ಚಿಸುವುದಲ್ಲಿ ಎದುರಾಳಿ ಆಟಗಾರನಿಗೆ ಶಿಕ್ಷೆಯನ್ನು ಅನುಕ್ರಮವಾಗಿ ಹೆಚ್ಚಿಸಲಾಗುವುದು. ನಾವು ಬೇರೆ ಇದನ್ನೆಲ್ಲ ನೋಡಿದಿಲ್ಲ, ಯಾವ ಕಾರ್ಡಲ್ಲಿ ಹಾಕಿಯಲ್ಲಿ ಕಾರ್ಡ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಯಾವ ಕಾರ್ಡ್ ಯೂಸ್ ಮಾಡ್ತಾರೆ? ನೀಲಿ, ಹಳದಿ, ಕೆಂಪು. ಅರ್ಥ ಆಯ್ತಾ? ಅದು ಯಾವಾಗ ಅದರ ಶಿಕ್ಷೆಯನ್ನು ಕೂಡ ಹಂಗೂ ಒರಟತನ ಮಾಡಿದ್ರೆ ಏನಾಗುತ್ತೆ, ಅವನ ಆಟದಿಂದ 2 ನಿಮಿಷ ಅಮಾನತುಗೊಳಿಸಲಾಗ್ತದೆ. ಅದರಲ್ಲಿ ಹಳದಿ ಕಾರ್ಡ್ 2 ನಿಮಿಷ ಅಮಾನತು ಅಥವಾ ಕೆಂಪು ಕಾರ್ಡನ್ನು ನೀಡಿ ಶಿಕ್ಷೆಯನ್ನು ವಿಧಿಸಲಾಗುವುದು. ಹೀಗೆ ವಿವಿಧ ಸಂದರ್ಭಗಳಲ್ಲಿ ಶಿಕ್ಷೆ ವಿಧಿಸಿ IHF ನವರ ನಿಯಮವನ್ನು ಪಾಲಿಸಬೇಕಾಗುತ್ತದೆ. ತಂಡಗಳ ತರಬೇತುದಾರ ಇಂತಹ ಶಿಕ್ಷೆಯನ್ನು ಒಳಪಡಿಸಬೇಕಾಗುತ್ತದೆ. ಅಂದ್ರೆ ಇದು ಆಟಗಳ ನಿಯಮ. ಯೋಜನಾ ಆಟ ಇರಬೇಕು, ಗೋಲ್ ಕೀಪರ್ ಇರಬೇಕು. ಇದು ಆಟದ ನಿಯಮ. ಏನಾದ್ರು ಅರ್ಥ ಆಯ್ತಾ? ಆಟದಲ್ಲಿ ಎಷ್ಟು ಜನ ಆಡ್ತಾ ಇರ್ತಾರೆ? 7 ಜನ. ಅರ್ಥ ಆಯ್ತಾ? ಈ ಫ್ರೀ ಥ್ರೋ ಯಾವಾಗ ಕೊಡ್ತಾರೆ? ಈ ಅಪೋನೆಂಟ್ ಪ್ಲೇಯರ್ ಗೋಲ್ ಹೊಡೆಯೋಕ್ಕಿಂತ ಮುಂಚೆ ಅವರನ್ನ ಕೈ ಹಿಡಿದು ಎಳೆಯೋದಕ್ಕೆಲ್ಲ ಹೊರಟತನ ಮಾಡಿದ್ರೆ ಏನಾಗುತ್ತೆ, ಫ್ರೀ ಥ್ರೋನ ಕೊಡ್ತಾರೆ. 7 ಮೀಟರ್ ಡೈರೆಕ್ಟ್ ಆಗಿ ಫ್ರೀ ಥ್ರೋ. ಇಲ್ಲಿ ನೋಡಿ, ಗೋಲ್ ಕ್ಷೇತ್ರದಿಂದ ಗೋಲ್ ಕೀಪರ್ ಬಿಟ್ಟು ಬೇರೆ ಯಾರು ಕೂಡ ಅದರೊಳಗೆ ಎಂಟ್ರಿ ಆಗುವಂತಿಲ್ಲ. ಇದು ನಿಯಮ. ಈಗ ಒಂದೊಂದೇ ಹೇಳಿದ್ರೆ, ಹ್ಯಾಂಡ್ ಬಾಲ್ ಪಂದ್ಯಗಳನ್ನು ಡ್ಯಾಶ್ ಮುಖಾಂತರ ಪ್ರಾರಂಭಿಸಲಾಗುತ್ತದೆ. ಫ್ರೀ ಥ್ರೋ ಮುಖಾಂತರ ಪ್ರಾರಂಭಿಸಲಾಗುವುದು. ಥ್ರೋ ಆಫ್ ಯಾರ ಮುಖಾಂತರ? ಥ್ರೋ ಆಫ್. ಹ್ಯಾಂಡ್ ಬಾಲ್ ಆಟದಲ್ಲಿ ಪೆನಾಲ್ಟಿಯನ್ನು ಡ್ಯಾಶ್ ಮೀಟರ್ ದೂರದ ಗೆರೆಯಿಂದ ವಿಧಿಸಲಾಗುವುದು. ನೋಡಿ, ಹ್ಯಾಂಡ್ ಬಾಲ್ ಆಟದ ಪೆನಾಲ್ಟಿಯನ್ನು ಡ್ಯಾಶ್ ಮೀಟರ್, ಎಲ್ಲಿಂದ? 7 ಮೀಟರ್. ನೋಡಿ, 7 ಮೀಟರ್ ಪೆನಾಲ್ಟಿ ಸ್ಪಾಟ್ ಇರುತ್ತಲ್ಲ, ಅಲ್ಲಿಂದ ಮಾಡ್ತಾರೆ. ಹ್ಯಾಂಡ್ ಬಾಲ್ ಆಟದಲ್ಲಿ ಗೋಲ್ ಗೆರೆ ಅಗಲ ಎಷ್ಟಿರುತ್ತೆ? ಎಷ್ಟಿರುತ್ತೆ? ಹ್ಯಾಂಡ್ ಬಾಲ್ ಆಟದಲ್ಲಿ ಗೋಲ್ ಗೆರೆಯ ಅಗಲವು ಡ್ಯಾಶ್ ಇರುತ್ತದೆ. 5 8. ಓಕೆ. IHF ಎಂದರೆ ಏನು? ಇಂಟರ್ನ್ಯಾಷನಲ್ ಹ್ಯಾಂಡ್ ಬಾಲ್ ಫೆಡರೇಷನ್, ಅಂತಾರಾಷ್ಟ್ರೀಯ ಫೆಡರೇಷನ್. 1 ಅಥವಾ 2 ವಾಕ್ಯದಲ್ಲಿ ಉತ್ತರಿಸಿ. ಪ್ರಥಮ ಬಾರಿ ಹ್ಯಾಂಡ್ ಬಾಲ್ ಆಟದ ಲಿಖಿತ ನಿಯಮಗಳನ್ನು ಯಾವಾಗ ಮತ್ತು ಯಾರು ಲಿಖಿತ ನಿಯಮ ಯಾವಾಗ? ನೋಡಿ, ಪ್ರಥಮ ಬಾರಿಗೆ ಹ್ಯಾಂಡ್ ಬಾಲ್ ಆಟದ ಲಿಖಿತ ನಿಯಮಗಳನ್ನು ಡೇಲ್ ವೋಲ್ಗರ್ ನಿಲ್ಸನ್ 1906ರಲ್ಲಿ ಪ್ರಕಾಶನಗೊಳಿಸಿದರು. ನೆಕ್ಸ್ಟ್, ಆಧುನಿಕ ಹ್ಯಾಂಡ್ ಬಾಲ್ ಆಟದ ನಿಯಮಗಳನ್ನು ರೂಪಿಸಿದವರು ಯಾರು? ಆಧುನಿಕ ಹ್ಯಾಂಡ್ ಬಾಲ್ ಆಟದ ನಿಯಮ ಯಾರು? ಜರ್ಮನಿಯ ಮ್ಯಾಕ್ಸ್ ಏಸರ್, ಕಾರ್ಲ್ ಸ್ಕೆಲಿಸನ್ ಮತ್ತು ಎರಿಕ್ ಮುನಿಕ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಹ್ಯಾಂಡ್ ಬಾಲ್ ಫೆಡರೇಷನ್ ಯಾವಾಗ ಅಸ್ತಿತ್ವಕ್ಕೆ ಬಂತು? 1946ರಲ್ಲಿ. ಓಕೆ, ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ. ಹ್ಯಾಂಡ್ ಬಾಲ್ ಕ್ರೀಡೆಯನ್ನು ಒಲಿಂಪಿಕ್ನಲ್ಲಿ ಸೇರಿಸಿಕೊಟ್ಟಿರುವ ಬಗೆ ಹೇಗೆ? ಫಸ್ಟ್ ಏನ್ ಮಾಡ್ತಾರೆ? 1936ರಲ್ಲಿ ಫಸ್ಟ್ ಇದು ಮಾಡ್ತಾರೆ, ಸೇರಿಸ್ತಾರೆ. ಅದಾದ್ಮೇಲೆ ನಿಲ್ಲಿಸ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ 1972ರಲ್ಲಿ ಮತ್ತೆ ಸೇರಿಸ್ತಾರೆ. ಯಾವ ಒಲಿಂಪಿಕ್ ನಲ್ಲಿ? ಇದು ಮುನಿಚ್ ಒಲಿಂಪಿಕ್ ನಲ್ಲಿ ಸೇರಿಸ್ತಾರೆ. ಬರ್ಲಿನ್ ಒಲಿಂಪಿಕ್ ನಲ್ಲಿ ಆಡಿ ಬಿಡ್ತಾರೆ, ನೆಕ್ಸ್ಟ್ ಸೇರಿಸ್ತಾರೆ.
ಓಕೆ, ನೆಕ್ಸ್ಟ್ ಅದು ಪೂರ್ತಿ ಬರೀರಿ. ಹ್ಯಾಂಡ್ಬಾಲ್ ವಿಶ್ವ ಹ್ಯಾಂಡ್ಬಾಲ್ ಪಂದ್ಯಾವಳಿಯ ಸಂಘಟನೆಯ ಕುರಿತು ಟಿಪ್ಪಣಿ ಬರೆಯಿರಿ. ಹೆಂಗೆ ಸಂಘಟನೆ ಮಾಡಿದ್ರು ಅಂತ. ಹ್ಯಾಂಡ್ಬಾಲ್ ಚೆಂಡಿನ ಕುರಿತು ಟಿಪ್ಪಣಿ ಬರೆಯಿರಿ. ಏನಿಲ್ಲ ಟಿಪ್ಪಣಿ, ಹ್ಯಾಂಡ್ ಅಂದ್ರೆ ಹ್ಯಾಂಡ್ಬಾಲ್ದು ಗರ್ಲ್ಸ್ಗೆ ಎಷ್ಟು, ಬಾಯ್ಸ್ಗೆ ಎಷ್ಟು, ತೂಕ ಎಷ್ಟು ಅಂತ ಬರೆಯೋದು. ಹ್ಯಾಂಡ್ಬಾಲ್ ಆಟದ ವೇಳೆ ಶಿಕ್ಷೆ ವಿಧಿಸುವ ಕ್ರಮ ಯಾವಾಗ, ಏನೇನು ಶಿಕ್ಷೆ? ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಅಂಕಣದ ಗೆರೆಯ ಅಗಲ ಎಷ್ಟು? 5 ಸೆಂಟಿಮೀಟರ್. IHF ಸ್ಥಾಪನೆ ಯಾವಾಗ ಆಯ್ತು? 46ರಲ್ಲಿ. ಗೋಲು ಪಟ್ಟಿಯ ಅಗಲ ಎಷ್ಟು? 8 ಸೆಂಟಿಮೀಟರ್. ಒಲಿಂಪಿಕ್ ನಲ್ಲಿ ಹ್ಯಾಂಡ್ಬಾಲ್ ಯಾವಾಗ ಸೇರಿಸ್ತಾರೆ? ಓಕೆ, ಇದು ಹ್ಯಾಂಡ್ಬಾಲ್ ಆಟದ ನಿಯಮಗಳು ಮತ್ತೆ ಆಡೋದು. ನೆಕ್ಸ್ಟ್ ಇದಕ್ಕೆಲ್ಲ ಪ್ರಶ್ನೋತ್ತರ ಬರ್ಕೋಬೇಕು, ಅರ್ಥ ಆಯ್ತಾ? ಓಕೆ.